ಮಿತ್ರರೇ ನಮಸ್ಕಾರ. ಮಿತ್ರರೇ, 2022-23ನೇ ಸಾಲಿನ ಕೇಂದ್ರ ಬಜೆಟ್ ಮಂಡನೆಯಾಗಿದೆ. ಬಜೆಟ್ ಮಂಡನೆ ಆಗ್ತಿದೆ ಅಂತಂದರೆ ಅಲ್ಲಿ ಜನರ ನಿರೀಕ್ಷೆ ತುಂಬ ಇರುತ್ತೆ. ಈ ಬಾರಿ ನಮಗೇನೋ ಲಾಭ ಆಗುತ್ತೆ, ನಮ್ಮ ಜೀವನ ಏನೋ ಸುಧಾರಣೆ ಆಗುತ್ತೆ ಅಂತ ಜನ ಕಾತುರದ ಕಣ್ಣುಗಳಿಂದ ಕಾಯ್ತಾ ಇರ್ತಾರೆ. ಆದರೆ ಈ ಬಾರಿ ಬಜೆಟ್ ಮಂಡನೆ ಆಗ್ತಿದ್ದಂತೆ ಬಜೆಟ್ ಬಗೆಗಿನ ನೆಗೆಟಿವ್ ಕಾಮೆಂಟ್ ಜಾಸ್ತಿ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ, ಮಾಧ್ಯಮಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಬಜೆಟ್ ಬಗ್ಗೆ ಅಷ್ಟೊಂದು ಒಳ್ಳೆಯ ಅಭಿಪ್ರಾಯ ಬರ್ತಾ ಇಲ್ಲ. ಜನಸಾಮಾನ್ಯರಿಗೆ ಈ ಬಜೆಟ್ ಏನು ಅಂತಲೇ ಅರ್ಥ ಆಗಿಲ್ಲ. ಆರ್ಥಿಕ ತಜ್ಞರೇನೋ ಇದು ದೂರದೃಷ್ಟಿಯ ಬಜೆಟ್ಟು, ಇದು ಒಳ್ಳೆಯ ಬಜೆಟ್ಟು, ಭವಿಷ್ಯದ ಭಾರತಕ್ಕೆ ಒಳ್ಳೆಯದಾಗುತ್ತೆ, ಹಾಗೆ ಹೀಗೆ ಅಂತ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಜನಸಾಮಾನ್ಯರಿಗೆ ಇದರಲ್ಲಿ ನಮಗೇನು ಸಿಗುತ್ತೆ, ನಮಗೇನು ಲಾಭ ಇದೆ, ನಮ್ಮ ಜೀವನ ಏನು ಬದಲಾಗುತ್ತೆ, ಹೀಗೆ ಜನಸಾಮಾನ್ಯರಿಗೆ ಇದರ ಬಗ್ಗೆ ಏನೂ ಅರ್ಥ ಆಗಿಲ್ಲ. ಹೀಗಾಗಿ ಜನಸಾಮಾನ್ಯರು ಈ ಬಜೆಟನ್ನು ಟೀಕಿಸ್ತಾ ಇದ್ದಾರೆ. ಇದರಲ್ಲಿ ನಮಗೂ ಉಪಯೋಗ ಆಗುವಂಥದ್ದು ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಮಿತ್ರರೇ, ಈ ಬಜೆಟ್ ನಿಜಕ್ಕೂ ಜನಪರವಾಗಿಲ್ವಾ? ಜನರಿಗೆ ಅನುಕೂಲವಾಗುವಂತಹ ಯಾವುದೇ ಯೋಜನೆಯನ್ನು ಕೇಂದ್ರ ಸರ್ಕಾರ ಘೋಷಿಸಿಲ್ವಾ? ಈ ಕುರಿತಾಗಿ ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮಗೆ ನೀಡುವಂತಹ ಪ್ರಯತ್ನ ಮಾಡ್ತೇನೆ. ಮಿತ್ರರೇ, ಈ ಬಾರಿ ಬಜೆಟ್ ಮೇಲೆ ಯಾಕೆ ನಿರೀಕ್ಷೆ ಜಾಸ್ತಿ ಇತ್ತು ಅಂತಂದರೆ, ಪಂಚ ರಾಜ್ಯಗಳ ಚುನಾವಣೆ ಇದೆ. ಹೇಳಿ ಕೇಳಿ ಚುನಾವಣೆ ಸಂದರ್ಭದಲ್ಲಿ ಒಂದು ಬಜೆಟ್ ಬಂದಿದೆ ಅಂತಂದರೆ ಆ ರಾಜ್ಯಗಳಿಗೆ ಭರಪೂರವಾದ ಯೋಜನೆಗಳು ಘೋಷಣೆ ಆಗ್ತವೆ. ಜನರಿಗಾಗಿ ಹೊಸ ಹೊಸ ಸ್ಕೀಮ್ಗಳು ಬರುವಂಥ ಸಾಧ್ಯತೆಗಳಿರ್ತವೆ. ಯಾವ ಕಾರಣಕ್ಕೂ ಕೂಡ ಒಂದು ಸರ್ಕಾರ ಇಂಥ ಆಪರ್ಚುನಿಟಿಯನ್ನು ಮಿಸ್ ಮಾಡಿಕೊಳ್ಳೋದಿಲ್ಲ. ಯಾಕೆಂದರೆ ಚುನಾವಣೆ ಸಂದರ್ಭದಲ್ಲಿ ಜನರಿಗೆ ಏನೋ ಒಂದು ನೇರವಾಗಿ ಕೊಡಬಹುದು, ಇದರಿಂದ ಮತವನ್ನು ಸೆಳೆಯಬಹುದು ಅಂತಂದರೆ ಯಾವ ಸರ್ಕಾರ ಬಿಡುತ್ತೆ ಹೇಳಿ? ಈ ಬಾರಿಯೂ ಕೂಡ ಮೋದಿ ಸರ್ಕಾರ ಇದನ್ನೇ ಮಾಡುತ್ತೆ. ಹೇಳಿ ಕೇಳಿ ಪಂಚರಾಜ್ಯಗಳ ಚುನಾವಣೆ ಮೋದಿ ಸರ್ಕಾರಕ್ಕೆ ಅತ್ಯಂತ ಮುಖ್ಯವಾಗಿದೆ. ಹೀಗಾಗಿ ಈ ಬಜೆಟ್ನಲ್ಲಿ ಪಂಚರಾಜ್ಯಗಳನ್ನು ಹೆಚ್ಚು ಫೋಕಸ್ ಮಾಡಲಾಗುತ್ತೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿತ್ತು. ಆದರೆ ಆಗಿದ್ದು ಬೇರೆ. ಅಲ್ಲಿ ಪಂಚರಾಜ್ಯಗಳಿಗೆ ಒಂದೇ ಒಂದು ಯೋಜನೆಯೂ ಕೂಡ ಘೋಷಣೆ ಆಗಿಲ್ಲ. ಚುನಾವಣೆಯನ್ನು ಗುರಿಯಾಗಿಸಿಕೊಂಡು ಯಾವ ಯೋಜನೆಯನ್ನೂ ಕೂಡ ಕೇಂದ್ರ ಸರ್ಕಾರ ಘೋಷಣೆ ಮಾಡಿಲ್ಲ. ಮಿತ್ರರೇ, ಈ ಬಜೆಟನ್ನು ನೋಡಿ ಆರ್ಥಿಕ ತಜ್ಞರು ಇದಕ್ಕೆ ಖುಷಿ ಪಡ್ತಾ ಇರೋದು. ಇದು ದೂರದೃಷ್ಟಿ ಇಟ್ಟುಕೊಂಡು ಮಾಡಿದಂತಹ ಬಜೆಟ್, ಕೇವಲ ಈ ವರ್ಷದ ಅಥವಾ ಈ ಕ್ಷಣದ ಜನರ ತೃಪ್ತಿಗಾಗಿ ಮಾಡಿದ ಬಜೆಟ್ ಅಲ್ಲ ಅಂತ ಆರ್ಥಿಕ ತಜ್ಞರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಮಿತ್ರರೇ, ಸಾಮಾನ್ಯವಾಗಿ ಬಜೆಟ್ ಮಂಡನೆ ಮಾಡುವಾಗ ಸರ್ಕಾರದ ಮುಂದೆ ಎರಡು ಆಪ್ಷನ್ ಇರುತ್ತೆ. ಒಂದು, ಈ ತಕ್ಷಣಕ್ಕೆ ಜನರನ್ನು ಖುಷಿಪಡಿಸೋದು. ಇನ್ನೊಂದು, ಭವಿಷ್ಯದಲ್ಲಿ ದೇಶವನ್ನು ಸದೃಢವಾಗಿಸೋದು. ಅಂದರೆ ಭವಿಷ್ಯದಲ್ಲಿ ಜನರ ಜೀವನ ಮಟ್ಟವನ್ನು ಸುಧಾರಿಸೋದು. ಈ ಬಾರಿ ಕೇಂದ್ರ ಸರ್ಕಾರ ಎರಡನೇ ಆಪ್ಷನ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಅಂದರೆ ಭವಿಷ್ಯದಲ್ಲಿ ಒಂದು ಸದೃಢ ಭಾರತವನ್ನು ಕಟ್ಟಬೇಕು, ಜನರ ಜೀವನ ಮಟ್ಟ ಸುಧಾರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಬಜೆಟ್ ಅನ್ನು ಮಂಡಿಸಲಾಗಿದೆ. ತಕ್ಷಣಕ್ಕೆ ಜನರ ಜೀವನ ಏನೂ ಬದಲಾಗೋದಿಲ್ಲ. ಬೆಲೆ ಏರಿಕೆ ಹೀಗೆ ಇರುತ್ತೆ, ಜನಜೀವನ ಇದೇ ರೀತಿಯಾಗಿರುತ್ತೆ, ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಅಂದರೆ ಈ ಬಾರಿಯ ಬಜೆಟ್ನಲ್ಲಿ ಜನರಿಗೆ ಹೊರೆಯನ್ನೂ ಮಾಡಿಲ್ಲ, ಹೊರೆಯನ್ನೂ ತಗ್ಗಿಸಿಲ್ಲ. ಮಿತ್ರರೇ, ಜನಸಾಮಾನ್ಯರು ಈ ಬಜೆಟ್ ಅನ್ನು ಟೀಕಿಸೋದಕ್ಕೆ ಮುಖ್ಯವಾಗಿ ಒಂದು ಕಾರಣ ಇದೆ. ಅದೇನಂತಂದ್ರೆ, ಜನರು ಕೆಲವೊಂದು ನಿರೀಕ್ಷೆಯಲ್ಲಿದ್ದರು. ಪೆಟ್ರೋಲ್ ಬೆಲೆ ಕಡಿಮೆ ಆಗುತ್ತೆ, ಡೀಸೆಲ್ ಬೆಲೆ ಕಡಿಮೆ ಆಗುತ್ತೆ, ಈ ಬಾರಿ ಬಜೆಟ್ನಲ್ಲಿ ಅಂತಹದ್ದೇನೋ ಘೋಷಣೆ ಆಗಬಹುದು, ಅಥವಾ ತೆರಿಗೆ ಸ್ಲ್ಯಾಬ್ ಲಿಮಿಟ್ ಅನ್ನ ಏರಿಸಬಹುದು. ಯಾಕೆಂದ್ರೆ ಇದೆಲ್ಲ ಜನರಿಗೆ ನೇರವಾಗಿ ಎಫೆಕ್ಟ್ ಆಗುವಂತಹದ್ದು. ಇದೆಲ್ಲ ನಿರೀಕ್ಷೆಯಲ್ಲಿ ಜನರಿದ್ರು. ಆದರೆ ಮಿತ್ರರೇ, ಕೇಂದ್ರ ಸರ್ಕಾರ ಇದ್ಯಾವುದನ್ನು ಮಾಡಿಲ್ಲ. ಜನರಿಗೆ ಈ ತಕ್ಷಣಕ್ಕೆ ಹೆಲ್ಪ್ ಆಗುವಂತಹ, ಈ ತಕ್ಷಣಕ್ಕೆ ಖುಷಿ ಪಡಿಸುವಂತಹ ಯಾವುದೇ ಯೋಜನೆಯನ್ನು ಘೋಷಿಸಿಲ್ಲ. ಮಿತ್ರರೇ, ಈ ಬಾರಿ ಒಟ್ಟು 39,45,000 ಕೋಟಿಯ ಬಜೆಟ್ ಅನ್ನು ಕೇಂದ್ರ ಸರ್ಕಾರ ಮಂಡಿಸಿದೆ. ಇದು ಅತಿ ದೊಡ್ಡ ಬಜೆಟ್. ಈ 39,45,000 ಕೋಟಿ ಎಲ್ಲೆಲ್ಲಿಂದ ಬರುತ್ತೆ ಅಂತ ಕೇಂದ್ರ ಸರ್ಕಾರ ಒಂದಷ್ಟು ಲೆಕ್ಕ ಕೊಟ್ಟಿದೆ. ಅದು ಹೇಗಂದ್ರೆ 58% ತೆರಿಗೆಯಿಂದ ಬರುತ್ತೆ. ಈ ದೇಶದಲ್ಲಿ ನಾನಾ ರೀತಿಯ ತೆರಿಗೆಗಳನ್ನು ಹಾಕಲಾಗುತ್ತೆ. ನೇರ ತೆರಿಗೆ, ಆಸ್ತಿ ತೆರಿಗೆ, GST ಸಂಗ್ರಹ, ಹೀಗೆ ಅನೇಕ ಮಾದರಿಯಾಗಿ ಕೇಂದ್ರ ಸರ್ಕಾರ ತೆರಿಗೆಯನ್ನು ಸಂಗ್ರಹಿಸುತ್ತೆ. ಈ ಮೂಲಕವಾಗಿ 58% ಹಣ ಬರುತ್ತೆ ಅಂತ ನಿರೀಕ್ಷೆ ಮಾಡಲಾಗಿದೆ. ಇನ್ನು ಸಾಲದಿಂದಲೇ 35% ಅನ್ನು ಪಡೆಯಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಅಂದರೆ ಇದೊಂದು ಕೊರತೆಯ ಬಜೆಟ್. ಈ 39,45,000 ಕೋಟಿಯೂ ಕೂಡ ಕೇಂದ್ರ ಸರ್ಕಾರದ ಬಳಿ ಇಲ್ಲ. ಬದಲಾಗಿ ಈ ಬಜೆಟ್ನಲ್ಲಿ 35% ಸಾಲ ಮಾಡೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಇದನ್ನು ಬಾಂಡ್ಗಳ ಮೂಲಕವಾಗಿ ಜನರಿಂದ ಸಾಲವನ್ನು ಕೇಂದ್ರ ಸರ್ಕಾರ ಪಡೆದುಕೊಳ್ಳುತ್ತೆ. ಇನ್ನು 2% ಸಾಲವಲ್ಲದ ಬಂಡವಾಳ ರಶೀದಿಯಿಂದ ಕೇಂದ್ರ ಸರ್ಕಾರ ಪಡೆದುಕೊಳ್ಳುತ್ತೆ. ಇನ್ನು 5% ಅನ್ನ ಬಂಡವಾಳ ಹಿಂತೆಗೆತ, ಅಂದರೆ ಕೆಲವು ಸರ್ಕಾರಿ ಉದ್ಯಮಗಳಲ್ಲೇನು ಕೇಂದ್ರ ಸರ್ಕಾರ ಹೂಡಿಕೆ ಮಾಡಿದೆ, ಈ ವರ್ಷವೂ ಕೂಡ ಕೆಲ ಕ್ಷೇತ್ರಗಳಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಇದರಿಂದ 5% ಆದಾಯವನ್ನು ಕೇಂದ್ರ ಸರ್ಕಾರ ನಿರೀಕ್ಷೆ ಮಾಡಿದೆ. ಇನ್ನು 5% ಇತರೆ ಮೂಲಗಳಿಂದ ಬರುತ್ತೆ ಎನ್ನುವಂಥದ್ದು ಕೇಂದ್ರ ಸರ್ಕಾರದ ನಿರೀಕ್ಷೆ. ಒಟ್ಟಾರೆಯಾಗಿ 39,45,000 ಕೋಟಿಯನ್ನು ಕೇಂದ್ರ ಸರ್ಕಾರ ಈ ಬಾರಿ ಅಂದಾಜಿಸಿದೆ. ಮಿತ್ರರ, ಈ ಬಾರಿಯ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಮೂಲಭೂತ ಸೌಕರ್ಯಾಭಿವೃದ್ಧಿ ಹಾಗೂ ದೀರ್ಘಕಾಲದ ಯೋಜನೆಗಳಿಗಾಗಿ 10,68,000 ಕೋಟಿಯನ್ನು ಇನ್ವೆಸ್ಟ್ ಮಾಡ್ತಾ ಇದೆ. ಅಂದರೆ ಇದು ಇವತ್ತಿಗೆ ಮಾತ್ರ ಅಲ್ಲ, ಇವತ್ತಿನ ಜನಜೀವನವನ್ನು ಗುರಿಯಾಗಿಸಿಕೊಂಡು ಮಾಡೋದಲ್ಲ, ಭವಿಷ್ಯದಲ್ಲಿ ಜನರಿಗೆ ಅನುಕೂಲವಾಗುವಂಥದ್ದು. ಅಂದರೆ ರಸ್ತೆ ನಿರ್ಮಾಣ, ಬ್ರಿಡ್ಜ್ ನಿರ್ಮಾಣ, ಹೀಗೆ ಭವಿಷ್ಯಕ್ಕೋಸ್ಕರವಾಗಿ
ಈ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೋಸ್ಕರವಾಗಿ 10,68,000 ಕೋಟಿ ಇನ್ವೆಸ್ಟ್ ಆಗ್ತಾ ಇದೆ. ಅದು ನಾನಾ ಕ್ಷೇತ್ರಗಳಿಗೆ ಹೋಗುತ್ತೆ. ಇನ್ನು ಕುಡಿಯುವ ನೀರು, ಈ ದೇಶದಲ್ಲಿ ದೊಡ್ಡ ಸಮಸ್ಯೆ ಅಂತಂದ್ರೆ ಜನರಿಗೆ ಶುದ್ಧ ಕುಡಿಯುವ ನೀರು ಇವತ್ತೂ ಕೂಡ ಸಿಗ್ತಾ ಇಲ್ಲ. ಅದೆಷ್ಟೋ ಗ್ರಾಮಗಳಲ್ಲಿ ನೀರಿಗಾಗಿ ಜನ ಅಲದಾಡ್ತಾರೆ, ಪರದಾಡ್ತಾರೆ. ಇಂಥ ಪರಿಸ್ಥಿತಿಯನ್ನ ಸರಿ ಮಾಡಬೇಕು ಅಂತ ಹೇಳಿ ಈ ಬಾರಿಯ ಬಜೆಟ್ ನಲ್ಲಿ ಬರೋಬ್ಬರಿ 60,000 ಕೋಟಿಯನ್ನ ವೆಚ್ಚ ಮಾಡಲಾಗ್ತಾ ಇದೆ. ಮನೆ ಮನೆಗೂ ಕೊಳಾಯಿ ನೀರು ಅನ್ನುವ ರೀತಿಯಲ್ಲಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಇನ್ನು ಈ ಬಾರಿಯ ಬಜೆಟ್ ನಲ್ಲಿ ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತು ಕೊಡಲಾಗಿದೆ. ನಾನು ಆಗ್ಲೇ ಹೇಳಿದೆ, ಭವಿಷ್ಯದ ದೃಷ್ಟಿ ಇಟ್ಕೊಂಡು ಇದೆಲ್ಲ ಮಾಡಿದೆ. ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಟ್ರೆ ಭವಿಷ್ಯದ ಭಾರತ ಉತ್ತಮವಾಗಿರುತ್ತೆ ಅನ್ನೋದು ಇದರ ಕಾನ್ಸೆಪ್ಟ್. ಹೀಗಾಗಿ ಶಿಕ್ಷಣ ಕ್ಷೇತ್ರಕ್ಕೆ 1.4 ಲಕ್ಷ ಕೋಟಿಯನ್ನ ಮೀಸಲಿಡಲಾಗಿದೆ. ಇದರಲ್ಲಿ ಡಿಜಿಟಲ್ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೂಡ ಕೊಡಲಾಗಿದೆ. ಇನ್ನು ಈ ದೇಶದ ಬೆನ್ನೆಲುಬು ಅಂತ ಕರೆಸಿಕೊಳ್ಳುವವನು ರೈತ. ಈ ದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗ ನೀಡಿರುವ ಕ್ಷೇತ್ರವೂ ಕೂಡ ಕೃಷಿ ಕ್ಷೇತ್ರ. ಹೀಗಾಗಿ ಕೃಷಿ ಕ್ಷೇತ್ರಕ್ಕೂ ಕೂಡ ಭರಪೂರ ಕೊಡುಗೆಯನ್ನು ಕೊಡಲಾಗಿದೆ. ಈ ಬಾರಿಯ ಬಜೆಟ್ನಲ್ಲಿ 1,30,000 ಕೋಟಿಯನ್ನ ಕೃಷಿ ಕ್ಷೇತ್ರಕ್ಕೆ ಮೀಸಲಿಡಲಾಗಿದೆ. ಈ ಬಾರಿಯ ಬಜೆಟ್ನಲ್ಲಿ ಕೃಷಿಗೆ ಮುಖ್ಯವಾಗಿ ರಾಸಾಯನಿಕ ಯುಕ್ತ ಕೃಷಿಗೆ ಹೆಚ್ಚು ಒತ್ತು ನೀಡಿಲ್ಲ. ಬದಲಾಗಿ ಸಾಂಪ್ರದಾಯಿಕ ಮತ್ತು ಈ ಸಾವಯವ ಕೃಷಿಗೆ ಒತ್ತು ನೀಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಇನ್ನು ಈ ದೇಶದ ಪ್ರತಿಯೊಬ್ಬನಿಗೂ ಸೂರು ಕಲ್ಪಿಸಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶ ಆಗಿದೆ. ಹೀಗಾಗಿ ಮುಂದಿನ 5 ವರ್ಷದಲ್ಲಿ 18 ಲಕ್ಷ ಮನೆಗಳ ನಿರ್ಮಾಣದ ಗುರಿಯನ್ನ ಇಟ್ಟುಕೊಳ್ಳಲಾಗಿದೆ. ಇದಕ್ಕೋಸ್ಕರವಾಗಿ 48,000 ಕೋಟಿಯನ್ನ ಈ ಬಾರಿಯ ಬಜೆಟ್ ನಲ್ಲಿ ಮೀಸಲಿಡಲಾಗಿದೆ. ಇನ್ನು ಬಹಳ ಚರ್ಚಿತ ವಿಷಯ ಈ ಬಾರಿಯ ಬಜೆಟ್ ನಲ್ಲಿ ಅಂತಂದ್ರೆ ಅದು ಕ್ರಿಪ್ಟೋ ಕರೆನ್ಸಿ. ಈ ಡಿಜಿಟಲ್ ಕರೆನ್ಸಿಯನ್ನ ಕೇಂದ್ರ ಸರ್ಕಾರ ಹಿಂಬಾಗಿಲ ಮೂಲಕವಾಗಿ ಅದಕ್ಕೊಂದು ಅಸ್ತಿತ್ವವನ್ನ ಕಲ್ಪಿಸಿದೆ. ಇಷ್ಟು ದಿನ ಇದಕ್ಕೆ ಮಾನ್ಯತೆ ಇರಲಿಲ್ಲ ಈ ದೇಶದಲ್ಲಿ. ಆದ್ರೆ ಕೇಂದ್ರ ಸರ್ಕಾರ ಈಗ ಹಿಂಬಾಗಿಲ ಮೂಲಕವಾಗಿ ಇದಕ್ಕೊಂದು ಮಾನ್ಯತೆ ಕೊಟ್ಟಿದೆ. ಇನ್ಮುಂದೆ ಯಾರು ಡಿಜಿಟಲ್ ಕರೆನ್ಸಿ ಅಂದ್ರೆ ಈ ಕ್ರಿಪ್ಟೋ ಕರೆನ್ಸಿಗೆ ಇಲ್ಲಿ ಹೂಡಿಕೆ ಮಾಡಿದ್ರೆ ಅದಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರಕ್ಕೆ 30% ತೆರಿಗೆಯನ್ನ ಕಟ್ಟಬೇಕು. ಇದರಲ್ಲಿ 2 ಉದ್ದೇಶ ಎದ್ದು ಕಾಣ್ತಾ ಇದೆ. ಒಂದು, ಡಿಜಿಟಲ್ ಕರೆನ್ಸಿಗೆ ಲೀಗಲ್ ಸ್ಯಾಂಕ್ಷನ್ ಅನ್ನು ಕೊಟ್ಟಿರುವಂತದ್ದು. ಇನ್ನೊಂದು, ತೀವ್ರವಾಗಿ ತೆರಿಗೆ ಹಾಕೋದ್ರಿಂದ ಜನ ಅದರ ಬಗ್ಗೆ ಇಂಟ್ರೆಸ್ಟ್ ಕಳೆದುಕೊಳ್ತಾರೆ. ಈ ಬಿಟ್ ಕಾಯಿನ್, ಕ್ರಿಪ್ಟೋ ಕರೆನ್ಸಿಯಲ್ಲೆಲ್ಲ ಹೂಡಿಕೆ ಕಡಿಮೆ ಮಾಡ್ತಾರೆ. ಬದಲಾಗಿ ಷೇರು, ಇತರೆ ಉದ್ಯಮಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ಈಗ ಡಿಜಿಟಲ್ ಕರೆನ್ಸಿ ಮೂಲಕ 1 ಲಕ್ಷ ರೂಪಾಯಿ ಆದಾಯ ಗಳಿಸ್ತೀರಿ ಅಂತಾದ್ರೆ ಅದರಲ್ಲಿ 30,000 ರೂಪಾಯಿಯನ್ನ ಕೇಂದ್ರ ಸರ್ಕಾರಕ್ಕೆ ಕಟ್ಟಬೇಕು. ಇನ್ನು 1% TDS ಕೂಡ ಕಟ್ಟಾಗುತ್ತೆ. ಅಲ್ಲಿಗೆ 31,000 ರೂಪಾಯಿ ಹೋಗುತ್ತೆ. ನಿಮಗೆ ಸಿಗೋದು 70,000 ರೂಪಾಯಿ. ಇಂಥ ಪರಿಸ್ಥಿತಿಯಲ್ಲಿ ಜನ ಅದಕ್ಕೆ ಹೂಡಿಕೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಬದಲಾಗಿ ಏನು ಮಾಡ್ತಾರೆ, ಷೇರು, ಇತರೆ ಮಾಧ್ಯಮಗಳಲ್ಲಿ ಹೂಡಿಕೆ ಮಾಡ್ತಾರೆ. ಇದನ್ನು ಉತ್ತೇಜಿಸುವ ಸಲುವಾಗಿಯೂ ಕೂಡ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನ ಕೈಗೊಂಡಿದೆ. ಜನ ಇಲ್ಲೀಗಲ್ ಆಗಿ ಈ ಡಿಜಿಟಲ್ ಕರೆನ್ಸಿ ಮೇಲೆ ಹೂಡಿಕೆ ಆಗುವಂತದ್ದು ನಿಲ್ಲಬೇಕು. ಬದಲಾಗಿ ಜನ ಇದರ ಮೇಲೆ ಇಂಟ್ರೆಸ್ಟ್ ಕಳೆದುಕೊಳ್ಳಬೇಕು. ಒಂದೇ ಕಲ್ನಲ್ಲಿ 2 ಹಕ್ಕಿ ಹೊಡೆಯೋದು ಅಂತಾರಲ್ಲ, ಆ ಕೆಲಸವನ್ನ ಕೇಂದ್ರ ಸರ್ಕಾರ ಈ ಬಾರಿ ಮಾಡದಂತೆ ಕಾಣ್ತಾ ಇದೆ. ಮಿತ್ರರೇ, ಇನ್ನು ಈ ಬಾರಿಯ ಬಜೆಟ್ ನಲ್ಲಿ ಅತಿ ಮುಖ್ಯವಾಗಿ ಘೋಷಣೆಯಾದ ಯೋಜನೆಗಳು ಅಂತಂದ್ರೆ ಅದು ನದಿ ಜೋಡಣೆ. ಇದು ವಾಜಪೇಯಿ ಸರ್ಕಾರದ ಕನಸಿನ ಕೂಸು. ನದಿಗಳ ಜೋಡಣೆ ಆಗಬೇಕು. ಈ ಮೂಲಕವಾಗಿ ಅತಿ ಹೆಚ್ಚಿನ ಕೃಷಿ ಭೂಮಿಗೆ ನೀರು ಒದಗಿಸಬೇಕು. ಈ ಉದ್ದೇಶವನ್ನ ವಾಜಪೇಯಿ ಸರ್ಕಾರ ಇಟ್ಟುಕೊಂಡಿತ್ತು. ಆದ್ರೆ ಅದು ಯಾವುದೂ ಕೂಡ ಈಡೇರಿರಲಿಲ್ಲ. ಆದ್ರೆ ಈ ಬಾರಿಯ ಬಜೆಟ್ ನಲ್ಲಿ ನದಿಗಳ ಜೋಡಣೆಗೆ ಅಸ್ತು ಎನ್ನಲಾಗಿದೆ. ಮುಖ್ಯವಾಗಿ ಕಾವೇರಿ, ಪೆನ್ನಾರ್ ನದಿಯನ್ನ ಜೋಡಣೆ ಮಾಡಲಾಗುತ್ತೆ. ಇದು ತಮಿಳುನಾಡಿಗೆ ಅತಿ ಹೆಚ್ಚಿನ ಲಾಭ ಆಗುತ್ತೆ. ಕರ್ನಾಟಕಕ್ಕೇನೂ ಲಾಭ ಇಲ್ಲ. ಕಾವೇರಿ ನದಿ ಜೋಡಣೆ ಅಂತಂದ ತಕ್ಷಣ ನಾವೆಲ್ಲ ಕಾತುರದಿಂದ ಕಾಯ್ತಿರ್ತೀವಿ, ಕರ್ನಾಟಕಕ್ಕೇನೋ ಲಾಭ ಆಗುತ್ತೆ ಅಂತ. ಕರ್ನಾಟಕಕ್ಕೆ ಇದರಿಂದ ನಯಾ ಪೈಸೆ ಲಾಭ ಇಲ್ಲ. ಇದು ತಮಿಳುನಾಡಿಗೆ ಲಾಭ ಆಗುವಂತ ಒಂದು ಯೋಜನೆ. ಕಾವೇರಿ ಮತ್ತು ಪೆನ್ನಾರ್ ನದಿಯನ್ನು ಜೋಡಣೆ ಮಾಡಲಾಗುತ್ತೆ. ಆದ್ರೆ ಇದರಿಂದ ಕರ್ನಾಟಕಕ್ಕೆ ಒಂದು ಸಾಧ್ಯತೆ ಇದೆ. ಏನು ಅಂತಂದ್ರೆ, ಈ ನದಿ ಜೋಡಣೆಯಿಂದಾಗಿ ತಮಿಳುನಾಡಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸಿಗುತ್ತೆ. ಹೀಗಾಗಿ ಕಾವೇರಿ ನೀರನ್ನು ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿಕೊಳ್ಳಬಹುದು ಅನ್ನುವ ಹೋರಾಟವನ್ನ ನಾವು ಆರಂಭಿಸಬಹುದು. ಇನ್ನು ದಮನ್, ಗಂಗಾ, ಪಿಂಜಾನ್ ನದಿ ಜೋಡಣೆಗೂ ಕೂಡ ಅನುಮತಿಯನ್ನ ಕೊಡಲಾಗಿದೆ. ಪರ್ ತಪಿ ನರ್ಮದಾ ನದಿ ಜೋಡಣೆಗೂ ಕೂಡ ಈ ಬಾರಿಯ ಬಜೆಟ್ ನಲ್ಲಿ ಅನುಮೋದನೆಯನ್ನು ಕೊಡಲಾಗಿದೆ. ಈ ಯೋಜನೆಗೆ 44,605 ಕೋಟಿ ರೂಪಾಯಿಯನ್ನ ಅಂದಾಜು ವೆಚ್ಚ ಅಂತ ಹೇಳಿ ಪರಿಗಣಿಸಲಾಗಿದೆ. ಈ ಯೋಜನೆಗಳಿಂದಾಗಿ, ಈ ನದಿಗಳ ಜೋಡಣೆಯಿಂದಾಗಿ ಒಟ್ಟು 9 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಒದಗಿಸಲಾಗುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಜೊತೆಗೆ 62 ಲಕ್ಷ ಮಂದಿಗೆ ಕುಡಿಯುವ ನೀರು ಒದಗಿಸುವ ಯೋಜನೆಯೂ ಕೂಡ ಇದಾಗಿದೆ. ಇನ್ನು ಈ ನದಿ ಜೋಡಣೆಯಿಂದಾಗಿ 103 ಮೆಗಾವ್ಯಾಟ್ ಜಲವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ ಅಂತ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ. ಇನ್ನು ಈ ಬಾರಿಯ ಬಜೆಟ್ನ ಮುಖ್ಯ ಟಾಪಿಕ್ ಅಂದ್ರೆ ಅದು ರಕ್ಷಣಾ ವಲಯಕ್ಕೆ ಈ ಬಾರಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನು ಕೊಡಲಾಗಿದೆ. ಭಾರತದ ಇತಿಹಾಸದಲ್ಲೇ ಅತಿ ಹೆಚ್ಚು ಪ್ರಮಾಣದಲ್ಲಿ ರಕ್ಷಣಾ ವಲಯಕ್ಕೆ ಈ ಬಾರಿಯ ಬಜೆಟ್ ನಲ್ಲಿ ಮೀಸಲಿಡಲಾಗಿದೆ. ಒಟ್ಟು ಈ ಬಾರಿಯ ಬಜೆಟ್ 100 ರೂಪಾಯಿ ಅಂತ ತಿಳ್ಕೊಳ್ಳಿ. ಅದರಲ್ಲಿ 13.3% ಅಂದ್ರೆ 13 ರೂಪಾಯಿ 30 ಪೈಸೆ ರಕ್ಷಣಾ ಕ್ಷೇತ್ರಕ್ಕೆ ಮೀಸಲಿಡಲಾಗಿದೆ. ಒಟ್ಟು ಈ ಬಾರಿ ರಕ್ಷಣಾ ವಲಯಕ್ಕೆ ಸಿಕ್ಕಿರುವಂತದ್ದು 5,25,000 ಕೋಟಿ ರೂಪಾಯಿ. ಅಂದ್ರೆ ಕಳೆದ ಬಾರಿಗಿಂತಲೂ 47,000 ಕೋಟಿಯನ್ನ ಹೆಚ್ಚಾಗಿ ರಕ್ಷಣಾ ವಲಯಕ್ಕೆ ಮೀಸಲಿಡಲಾಗಿದೆ. ಕಳೆದ ಬಾರಿ 4,78,000 ಕೋಟಿಯನ್ನ ರಕ್ಷಣಾ ವಲಯಕ್ಕೆ ನೀಡಲಾಗಿತ್ತು. ಈ ಬಾರಿ ಇದು 5,25,000 ಕೋಟಿಗೆ ಏರಿಕೆಯಾಗಿದೆ. ಬಹಳ ಮುಖ್ಯ. ಯಾಕಂದ್ರೆ ಭಾರತಕ್ಕೆ ಚೀನಾ ಮತ್ತು ಪಾಕಿಸ್ತಾನ ಎಂಬ 2 ಶತ್ರು ದೇಶಗಳಿದಾವೆ. ಎರಡೂ ಕೂಡ ಭಾರತದ ವಿರುದ್ಧ ಕತ್ತಿ ಮಸೀತಾ ಇದಾವೆ. ಯುದ್ಧದ ವಾತಾವರಣ ಇದೆ. ಇಂಥ ಸಂದರ್ಭದಲ್ಲಿ ರಕ್ಷಣಾ ವಲಯಕ್ಕೆ ಹೆಚ್ಚು ಆದ್ಯತೆ ನೀಡಬೇಕು ಅನ್ನುವ ಉದ್ದೇಶದಿಂದ ರಕ್ಷಣಾ ವಲಯಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡಲಾಗಿದೆ. ಈ 5,25,000 ಕೋಟಿಯಲ್ಲಿ 1,52,000 ಕೋಟಿ ಯೋಜನಾ ವೆಚ್ಚಕ್ಕಾಗಿ ವಿನಿಯೋಗ ಆಗುತ್ತೆ. ಅಂದ್ರೆ ಶಸ್ತ್ರಾಸ್ತ್ರ ಖರೀದಿ,
ಮಿಲಿಟರಿ ಉಪಕರಣಗಳ ಖರೀದಿ, ಮಿಲಿಟರಿ ಸರಕುಗಳ ಖರೀದಿ, ಹೀಗೆ ನೇರವಾಗಿ ರಕ್ಷಣಾ ವಲಯಕ್ಕೆ ಇನ್ವೆಸ್ಟ್ ಆಗುವಂತದ್ದು 1,52,000 ಕೋಟಿ. ಇನ್ನು 2,33,000 ಕೋಟಿ ರೂಪಾಯಿ ಸೇನಾ ಘಟಕಗಳ ನಿರ್ವಹಣೆ ಮತ್ತು ಸೇನೆಯ ಸಂಬಳಕ್ಕಾಗಿ ವಿನಿಯೋಗ ಆಗುತ್ತೆ. ಇದಲ್ಲದೆ 1,19,000 ಕೋಟಿ ನಿವೃತ್ತ ಸೇನಾಧಿಕಾರಿಗಳ ಪಿಂಚಣಿಗಾಗಿ ಹೋಗುತ್ತೆ. ಯಾರೆಲ್ಲ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರ್ತಾರೋ ಅವರ ಪಿಂಚಣಿಗಾಗಿಯೇ 1,19,000 ಕೋಟಿ ರೂಪಾಯಿ ಹೋಗುತ್ತೆ. ಇನ್ನು 20,000 ಕೋಟಿ ರೂಪಾಯಿ ರಕ್ಷಣಾ ಸಚಿವಾಲಯದ ಖರ್ಚು ವೆಚ್ಚಕ್ಕಾಗಿ ಮೀಸಲಿಡಲಾಗಿದೆ. ಒಟ್ಟು ಈ ಬಾರಿಯ ರಕ್ಷಣಾ ಬಜೆಟ್ 5,25,000 ಕೋಟಿ ರೂಪಾಯಿ. ಒಟ್ಟಾರೆ ಮಿತ್ರರೇ, ಈ ಬಾರಿಯ ಬಜೆಟ್ ನಲ್ಲಿ ಆಮ್ ಆದ್ಮಿಗೆ ಅಂತ ಹೇಳಿ ಯಾವುದೇ ಹೊಸ ಯೋಜನೆಯನ್ನು ಘೋಷಣೆ ಮಾಡಿಲ್ಲ. ಎಲ್ಲವುದನ್ನು ಕೂಡ ಮಾಸ್ ಆಗಿ ಇಡೀ ದೇಶಕ್ಕೆ ಅನ್ವಯವಾಗುವಂತ ಬಜೆಟ್ ಅನ್ನ ಕೇಂದ್ರ ಸರ್ಕಾರ ಮಂಡಿಸಿದೆ. ಜನ ಏನ್ ನಿರೀಕ್ಷೆ ಮಾಡಿದ್ರು, ನಮಗೆ ಪೆಟ್ರೋಲ್ ರೇಟ್ ಕಡಿಮೆ ಆಗುತ್ತೆ, ಡೀಸೆಲ್ ರೇಟ್ ಕಡಿಮೆ ಆಗುತ್ತೆ, ಅಡುಗೆ ಎಣ್ಣೆ ರೇಟ್ ಕಡಿಮೆ ಆಗುತ್ತೆ, ಅಥವಾ ದಿನಸಿ ಸಾಮಾನುಗಳ ರೇಟ್ ಕಡಿಮೆ ಆಗುತ್ತೆ, ನಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ ಜಾಸ್ತಿ ಮಾಡಲಾಗುತ್ತೆ, ಹೀಗೆ ನಾನಾ ನಿರೀಕ್ಷೆಯನ್ನ ಜನಸಾಮಾನ್ಯರು ಇಟ್ಟುಕೊಂಡಿದ್ರು. ಅದು ಯಾವುದಕ್ಕೂ ಕೂಡ ಕೇಂದ್ರ ಸರ್ಕಾರ ಸಾರಿ ಹೇಳಿದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಒಂದು ಇಂಟರ್ವ್ಯೂನಲ್ಲಿ ಈ ಬಾರಿ ನನ್ನಿಂದ ಇದನ್ನು ಯಾವುದನ್ನು ನಿರೀಕ್ಷೆ ಮಾಡಬೇಡಿ ಎನ್ನುವಂತ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಈ ಬಜೆಟ್ ಅನ್ನ ಮಂಡನೆ ಮಾಡಿದೆ. ಇದಕ್ಕೆ ಆರ್ಥಿಕ ತಜ್ಞರಿಂದ ಉತ್ತಮವಾದಂತ ರೆಸ್ಪಾನ್ಸ್ ಬರ್ತಾ ಇದೆ. ನೀವು ಪೇಪರ್ಗಳಲ್ಲಿ ನೋಡಿರಬಹುದು, ಆರ್ಥಿಕ ತಜ್ಞರು ಈ ಬಜೆಟ್ ಅನ್ನ ಹೊಗಳಿದ್ದಾರೆ. ಯಾಕಂದ್ರೆ ಕೇಂದ್ರ ಸರ್ಕಾರ ತಕ್ಷಣಕ್ಕೆ ಜನರಿಗೆ ಸಿಹಿ ತಿನ್ನಿಸುವ ಕೆಲಸವನ್ನ ಮಾಡಿಲ್ಲ. ನಮಗೇನಾಗುತ್ತೆ, ಸಾಮಾನ್ಯವಾಗಿ ಈ ಕ್ಷಣದಲ್ಲಿ ಏನೋ ಕೊಟ್ಟರೆ ಅದು ಖುಷಿ ಆಗುತ್ತೆ. ಮುಂದೆ ಯಾವತ್ತೋ ನಿಮಗೆ ಸಿಗುತ್ತೆ ಅಂತಂದರೆ ನಮ್ಮ ಜನರಿಗೆ ಅಷ್ಟು ಖುಷಿ ಆಗೋದಿಲ್ಲ. ಆದರೆ ಭವಿಷ್ಯದ ಭಾರತದ ದೃಷ್ಟಿಯಿಂದ ಇವತ್ತಿನ ಈ ಕಾಂಪಿಟೇಟಿವ್ ಯುಗದಲ್ಲಿ ನಾವು ಚೈನಾವನ್ನು ಎದುರು ಹಾಕೊಂಡಿದ್ದೀವಿ. ಆತ್ಮನಿರ್ಭರ ಭಾರತ ಅನ್ನುವಂಥದ್ದನ್ನು ಘೋಷಣೆ ಮಾಡಿದ್ದೀವಿ. ನಮಗೆ ಚೈನಾ, ಪಾಕಿಸ್ತಾನ ಪ್ರಬಲ ಶತ್ರು ದೇಶಗಳು. ಇಂಥ ಪರಿಸ್ಥಿತಿಯಲ್ಲಿ ನಾವು ದೂರದೃಷ್ಟಿಯ ಬಜೆಟ್ ಅನ್ನು ಮಂಡಿಸುವಂಥದ್ದು ಅತ್ಯವಶ್ಯಕವಾಗಿತ್ತು. ಇದನ್ನು ಕೇಂದ್ರ ಸರ್ಕಾರ ಮಾಡಿದೆ. ಯಾವ ಕಾರಣಕ್ಕೂ ಕೂಡ ಪಂಚರಾಜ್ಯಗಳ ಚುನಾವಣೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ ಬಜೆಟ್ ಅನ್ನು ಮಂಡಿಸಿಲ್ಲ. ಇದೊಂದು ಉತ್ತಮವಾದ ಬೆಳವಣಿಗೆ. ಇದು ಜನಪ್ರಿಯವಾದ ಬಜೆಟ್ ಅಲ್ಲ, ಜನಪರವಾದ ಬಜೆಟ್. ಜನಜೀವನವನ್ನ ಮುಂದಿನ ದಿನಗಳಲ್ಲಿ ಸುಧಾರಿಸುವಂತ ಬಜೆಟ್ ಅಂತ ಆರ್ಥಿಕ ತಜ್ಞರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಮಿತ್ರರೇ, ನೀವು ಒಂದು ಯೋಚನೆ ಮಾಡಿ. ನಮ್ಮ ನಾಲಿಗೆಗೆ ಯಾವುದು ಕಹಿ ಆಗುತ್ತೋ, ಹುಳಿ ಆಗುತ್ತೋ ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಹಿತಕರ. ನಾವು ಯಾವುದೇ ಔಷಧಿ ಕುಡಿದ್ರೆ ಅದು ಸಿಹಿಯಾಗಿರೋದು ಕಡಿಮೆ, ಕಹಿಯಾಗೇ ಇರುತ್ತೆ. ಆದರೆ ಅದು ನಮ್ಮ ದೇಹಕ್ಕೆ ಉತ್ತಮ ಆರೋಗ್ಯವನ್ನು ಒದಗಿಸುತ್ತೆ, ನಮ್ಮಲ್ಲಿರುವ ನ್ಯೂನತೆಯನ್ನು ಸರಿ ಮಾಡುತ್ತೆ, ನಮ್ಮ ಆರೋಗ್ಯವನ್ನು ಸುಧಾರಿಸುತ್ತೆ. ಆದರೆ ಸಿಹಿ ತಿಂಡಿಗಳು, ನಮ್ಮ ನಾಲಿಗೆಗೆ ತಕ್ಷಣಕ್ಕೆ ರುಚಿ ಕೊಡುವಂತಹ ವಸ್ತುಗಳು ನಮ್ಮ ಆರೋಗ್ಯವನ್ನು ಹದಗೆಡಿಸಿ ಬಿಡುತ್ತೆ. ಈ ಬಜೆಟ್ ಕೂಡ ಹಾಗೆ, ತಕ್ಷಣಕ್ಕೆ ನಮಗೆ ಸಿಹಿ ಕೊಡ್ತಾ ಇಲ್ಲ, ಇದು ಸ್ವಲ್ಪ ಕಹಿ ಆಗ್ತಾ ಇದೆ. ಈ ಬಜೆಟ್ನಿಂದ ನಮ್ಮ ಜೀವನಕ್ಕೆ ಏನೂ ಆಗೋದಿಲ್ಲ, ನಮ್ಮ ಜೀವನ ಏನು ಬದಲಾಗೋದಿಲ್ಲ ಅನ್ನುವ ಭಾವನೆ ಜನರಲ್ಲಿ ಬರ್ತಾ ಇದೆ. ಆದರೂ ಕೂಡ ಭವಿಷ್ಯದ ದೃಷ್ಟಿಯಿಂದ ಇದೊಂದು ಉತ್ತಮ ಬಜೆಟ್ ಅಂತ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. ಮಿತ್ರರೇ, ಇದಿಷ್ಟು ನಿರ್ಮಲಾ ಸೀತಾರಾಮನ್ ಮಂಡಿಸಿರುವಂತಹ 2022-23ರ ಕೇಂದ್ರ ಬಜೆಟ್ನ ಕುರಿತಾಗಿ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.